ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ಪೋರ್ಟ್ಸ್ ಜನತಾ ಪಾರ್ಟಿ ಯೂಟ್ಯೂಬ್ ಚಾನಲ್. ಏನಪ್ಪ ವಿಶೇಷ ಅಂತ ಅಂದರೆ, ಏಕದಿನ ಇತಿಹಾಸದಲ್ಲೇ ಯಾರೂ ಮಾಡೋಕ್ಕಾಗದೇ ಇರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ರೋಹಿತ್ ಶರ್ಮಾ. ಏನು ಆ ಸಾಧನೆ ಅಂತಂದರೆ, 3 ದ್ವಿಶತಕಗಳನ್ನು ಬಾರಿಸಿರ್ತಕ್ಕಂಥ ರೋಹಿತ್ ಶರ್ಮಾ ಅವರು ಏಕದಿನ ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ಇಂದು ನಡೀತಾ ಇರ್ತಕ್ಕಂಥ ಲಾರ್ಡ್ಸ್ನಲ್ಲಿ ನಡೀತಾ ಇರ್ತಕ್ಕಂಥ ಮ್ಯಾಚ್ ಅವರ ಏಕದಿನ ಪಂದ್ಯಾವಳಿಯಲ್ಲಿ ಕೊನೆ ಪಂದ್ಯ ಆಗಲಿದೆ ಅಂತಕ್ಕಂಥದ್ದು ವಿಚಾರ. ಹೌದು ಸರ್, ಇವತ್ತು ಲಾರ್ಡ್ಸ್ನಲ್ಲೇ ಆಡ್ತಕ್ಕಂಥ ಕೊನೆ ಪಂದ್ಯನೇ ಹೊರತು ಏಕದಿನ ಇತಿಹಾಸದಲ್ಲಿ ಆಡ್ತಕ್ಕಂಥ ಕೊನೆ ಪಂದ್ಯ ಅಲ್ಲ. ಸೊ 2027 ಓಡೆ ವಿಶ್ವಕಪ್ಗೆ ಈಗಾಗಲೇ ರೋಹಿತ್ ಶರ್ಮಾ ಅವರು ಸೆಲೆಕ್ಟ್ ಆಗಿದ್ದಾರೆ. ಯಾವುದೇ ಸೆಲೆಕ್ಟರ್ಸು ಕೂಡ ಅವ್ರನ್ನ ಡಿಗ್ರೇಡ್ ಮಾಡೋ ಹಾಗೇ ಇಲ್ಲ. ಅಷ್ಟು ಒಂದು ಆವರೇಜನ್ನು ಮೇಂಟೈನ್ ಮಾಡಿರ್ತಕ್ಕಂಥ ಬ್ಯಾಟ್ಸ್ಮನ್ ಅವರು. ಇನ್ನು BCCIನ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ರೋಹಿತ್ ಶರ್ಮಾ ಅವರನ್ನು 2027 ವರ್ಲ್ಡ್ ಕಪ್ಪಿಂದ ತೆಗೆಯೋ ಹಾಗಿಲ್ಲ. ಈಸ್ ಆಲ್ಸೋ ಒನ್ ಪಾರ್ಟ್ ಆಫ್ ಎ ಟೀಮ್ ಅಂತ ಈಗಾಗಲೇ BCCIನ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ. ಏನು ರೂಮರ್ಸ್ ಹರಡಿತ್ತಲ್ವಾ, ಹೌದು, ಲಾಸ್ಟ್ನಲ್ಲಿ ಆಡ್ತಕ್ಕಂಥ ಕೊನೆ ಪಂದ್ಯ ಆಗಿರ್ಬೋದು, ಆದರೆ ಏಕದಿನ ಪಂದ್ಯಾವಳಿಯಲ್ಲಿ ಅದು ಕೊನೆ ಪಂದ್ಯ ಅಲ್ಲ ಅಂತಕ್ಕಂಥ ವಿಚಾರ. ಇದನ್ನು ಕೂಡ ರೋಹಿತ್ ಶರ್ಮಾ ಅವರು ಕೂಡ ತಳ್ಳಿ ಹಾಕಿದ್ದಾರೆ. ಈಗ ಕೆಲವು ತಿಂಗಳ ಹಿಂದೆ ರೋಹಿತ್ ಶರ್ಮಾ ಅವರು ಏಕದಿನ ಪಂದ್ಯಕ್ಕೆ ರಿಟೈರ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪತ್ರಕರ್ತರು ಅವರಿಗೆ ಕೇಳಿದಾಗ, ಸೊ ನಾನು T20 ಮತ್ತು ಯಾವುದು ಟೆಸ್ಟ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದೀನಿ, ಆದರೆ ಏಕದಿನ ಪಂದ್ಯಕ್ಕೆ ಅಷ್ಟು ಬೇಗ ನಾನು ರಿಟೈರ್ಮೆಂಟ್ ಕೊಡಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರೋಹಿತ್ ಶರ್ಮಾ ಅವರು ಸ್ಪಷ್ಟಪಡಿಸಿದ್ದಾರೆ. ಅದಾಗಿ ಕೂಡ ಕೆಲವೊಂದು ರೂಮರ್ಸ್ ಹರಡಿತ್ತು. ಈ ರೂಮರ್ಸ್ಗೆ ಈಗ ಕ್ಲಿಯರ್ ಸಿಕ್ಕಿದೆ ಅನಿಸುತ್ತೆ. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.